ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀನಿವಾಸ್ ಕನ್ನಡದ ಕಂದ. ಇವತ್ತು ವಿರಾಟ್ ನಗರ, ಬೊಮ್ಮನಹಳ್ಳಿ ವಿರಾಟ್ ನಗರದಲ್ಲಿ ಒಂದು ವಿಶೇಷವಾದಂತಹ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಅದು 20ನೇ ವರ್ಷದ ಬಲಮುರಿ ಉತ್ಸವ ಅಂತ. ನಾವು ಜಾತ್ರೆ ರೀತಿಯಾಗಿ ಉತ್ಸವ ಅಂತಕ್ಕಂಥ ಒಂದು ಹೆಸರನ್ನಿಟ್ಟು ಬಹಳ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಅದರಲ್ಲೂ ನಮ್ಮ ಮಂಜುನಾಥ್ ಅವರ ಸಾರಥ್ಯದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಬಹಳ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. ಅವ್ರು ಬಹಳ ಖುಷಿಯಾಗಿ ಹೇಳ್ತಿದ್ರು, ನಮ್ಮ ಒಂದು ತಂಡದಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ನಾವು ಸುಮಾರು 300ಕ್ಕಿಂತ ಹೆಚ್ಚಾಗಿ ನಾವು ಯುವಕರಿದ್ದೇವೆ ಎಂಬುದಾಗಿ. ನಾವು ಚಿಕ್ಕ ವಯಸ್ಸಿಂದ ನೋಡುವಾಗ ಗಣೇಶ ಹಬ್ಬ ಅಂದ್ರೆ ಒಂದು ಚಿಕ್ಕ ಚಿಕ್ಕ ಗಣೇಶನ ಇಟ್ಟು ಮಾಡ್ತಾ ಇದ್ವಿ. ಆದ್ರೆ ಈಗ ಬಹಳ ಅದ್ದೂರಿಯಾಗಿ ದೊಡ್ಡ ದೊಡ್ಡ ಗಣೇಶನ ಇಟ್ಟು ಸ್ವಚ್ಛವಾಗಿ ನೀಟಾಗಿ ಬಹಳ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇನ್ನೂ ಹೆಚ್ಚಾಗಿ ಈ ವರ್ಷ ಅಲ್ಲ, ಇನ್ನು 50 ವರ್ಷ 100 ವರ್ಷ ತನಕ ಇದೇ ರೀತಿ ದೊಡ್ಡ ದೊಡ್ಡ ಗಣೇಶನ ಇಟ್ಟು ಅದ್ದೂರಿಯಾಗಿ ಮಾಡ್ಲಿ ಎಂಬುದಾಗಿ ನಾನು ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹೇಳಿ, ನಮಸ್ತೆ. ನನ್ನ ಹೆಸರು ತೀರ್ಥೇಶ್ ಅಂತ. ಸೊ ಇದು ನೀವು ನೋಡ್ತಾ ಇರೋದು ಏನಂದ್ರೆ ಹಿಂದ್ಗಡೆ ಇದು ಬಲ್ಮುರಿ ಸೆಟ್. ಸೊ ಇದು 20ನೇ ವರ್ಷ ನಾವು ಆಚರಿಸ್ತಾ ಇರೋದು. ಇವಾಗ ಇದು ಇರೋದು ಬಂದ್ಬಿಟ್ಟು ವಿರಾಟ್ ನಗರ ಬೊಮ್ಮನಹಳ್ಳಿಯಲ್ಲಿ. ಸೊ ಮತ್ತೆ ಏನಂದ್ರೆ 20 ವರ್ಷದಿಂದ ನಮ್ಮ ಹಿಂದಿನ ಜನರೇಷನ್ ಅವ್ರು ನಡ್ಸ್ಕೊಂಡ್ ಬರ್ತಾ ಇದ್ರು. ಈಗ ಅದಕ್ಕಿಂತ ಕೆಳಗಡೆ ಇರೋರು ಅವ್ರಿಗೆ ನಡೆಸ್ತಾ ಇದ್ದಾರೆ. ಇದು ಹಿಂಗೆ ಮತ್ತೆ 20 ಇಂದ 200 ವರ್ಷವರೆಗೂ ನಡೀತಾನೆ ಇರುತ್ತೆ. ಸೊ ಎಲ್ಲರಿಗೂ ಕೇಳೋದು ಒಂದೇ, ಬನ್ನಿ ದಯವಿಟ್ಟು ಹಬ್ಬ ನೋಡಿ ಎಲ್ರನ್ನು ಆಶಿಸಿ, ದೇವ್ರು ಎಲ್ರನ್ನು ಕಾಪಾಡ್ತಾನೆ. ಈ ಎಲ್ಲಾರು ಸೇರಿ ನಮ್ಮ ಫ್ರೆಂಡ್ಸು ನಾವೆಲ್ಲ ಎಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತೀವಿ. ಈ ಹಬ್ಬಕ್ಕೋಸ್ಕರ 4 ದಿವಸ ಬಂದು ಇಲ್ಲಿ ಸೇರಿ ಎಲ್ರೂ ಸೇರಿ 200-300 ಜನ ಸೇರಿ ನಾವು ಮಾಡೋ ಹಬ್ಬ ಇದು. ಮತ್ತೆ ನಾವು ಕಲೆಕ್ಷನ್ ಅದು ಇದು ಮನೆಗೆ ಹೋಗಿ ಕಲೆಕ್ಷನ್ ಮಾಡಿ, ಅಂಗಡಿಗಳಿಗೆ ಹೋಗಿ ಕಲೆಕ್ಷನ್ ಮಾಡಿ ದುಡ್ಡು ಸೇರಿಸಿ ಮಾಡೋ ಅಂತ ಹಬ್ಬ. 20-25 ಲಕ್ಷ ಖರ್ಚು ಮಾಡ್ತಾ ಇದೀವಿ ಹಬ್ಬ. ಬೆಂಗಳೂರಲ್ಲಿ ನೀವು ಎಲ್ಲೆಲ್ಲ ನೋಡ್ಬೋದು, ದೊಡ್ಡ ಶ್ರೀಮಂತರು ಬಂದು ಅವ್ರಿಗೆ ಸ್ಪಾನ್ಸರ್ ಮಾಡ್ಬೋದು. ನಾವಿಲ್ಲಿ ಮನೆಗೆ ಹೋಗಿ ಕಲೆಕ್ಷನ್ ಮಾಡಿ ನಮ್ಮ ಹುಡುಗರು ಎಲ್ಲ ಸೇರಿ ದುಡ್ಡು ಹಾಕಿ ಮಾಡ್ತಾ ಇರೋಂಥ ಹಬ್ಬ ಇದು. ಅಷ್ಟೇ ಇದು ಬಲ್ಮುರಿ ಬಗ್ಗೆ. ಥ್ಯಾಂಕ್ ಯು. ಸರ್, ಸ್ವಲ್ಪ ಇವತ್ತು ಬಲಮುರಿ ಉತ್ಸವದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸಂಘದೇಶ್ವರ ಬಲಮುರಿ ಅಂತ ಸ್ವಲ್ಪ 20 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಇದೇ ತರನೇ ಜನಸೇವಕರು ಇದೇ ತರನೇ ಹಬ್ಬ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ದು ಏನಂದ್ರೆ ಮೇನ್ ಒಬ್ಬಟ್ಟು ಚೆನ್ನಾಗಿದೆ. ಈ ಸಂಘದಲ್ಲಿ ಯಾವುದೇ ಒಂದು ಮನಸ್ತಾಪಗಳಿಲ್ಲ. ಜನ ಸೇರೋದು ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಸಂಘದಲ್ಲಿ. ಎಷ್ಟು ಸಾವಿರ ಜನ ಬರ್ಬೋದು ಸರ್? ಅಪ್ರಾಕ್ಸಿಮೇಟ್ ಇವತ್ತಿನ ದಿನಕ್ಕೆ, ಮೊದಲನೇ ದಿನಕ್ಕೆ ಒಂದು 3,000-4,000 ಜನ ಸೇರ್ತಾರೆ ಸರ್. ಹಾಗೂ 2ನೇ ದಿನಕ್ಕೂ ಅದೇ ರೇಂಜ್ ಇದೆ. ಕೊನೆ ದಿನಕ್ಕೆ ಒಂದು 5,000 ಜನ ಸೇರೋ ನಿರೀಕ್ಷೆ ಇದೆ. ಇವತ್ತೆಲ್ಲ ಏನೇನು ಕಾರ್ಯಕ್ರಮ ಆಯ್ತು, ಮತ್ತೆ ನಾಳೆ ಏನೇನು ಕಾರ್ಯಕ್ರಮ ಇದೆ? ಕಂಪ್ಲೀಟ್ ಆಗಿ ಮೊದಲನೇ ದಿನ ಹೋಮ ನಡೆಯುತ್ತೆ ಬೆಳಿಗ್ಗೆ ಸಂಜೆ. 2ನೇ ದಿನ ಮನೋರಂಜನಾ ಕಾರ್ಯಕ್ರಮ ನಡೆಯುತ್ತೆ. 3ನೇ ದಿನ ಅನ್ನದಾನ ಅಂದ್ರೆ ಕೂಸಿ ಊಟ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಹಾಗೆ ಇದು ಮಕ್ಕಳಿಗೆ ಸ್ಪರ್ಧೆಗಳು ಏರ್ಪಡಿಸ್ತೀವಿ. ಮಕ್ಕಳಿಗೆ ಲೇಡೀಸ್ಗೆ ಸ್ಪರ್ಧೆ ಏರ್ಪಡಿಸ್ತೀವಿ. ಅದೊಂಥರ ತುಂಬಾ ಚೆನ್ನಾಗಿ. ಹಾಗೆ ವಿಸರ್ಜನೆ ಅಂತೂ ಇನ್ನೂ ಜೋರಾಗಿರುತ್ತೆ.